ಇಲ್ಲ ನಾವು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಒಟ್ನಲ್ಲಿ ಅಭಿವೃದ್ಧಿ ಅನ್ನೋದು ನೆಲ ಹಿಡಿದೋಗಿದೆ, ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲ ಮೇಡಮ್ ಅಲ್ಲಿ. ಕರೆಕ್ಟ್. ಇಲ್ಲಿ ಈ ತಪ್ಪು ಯಾರದ್ದು ಅಂತ ನಾನೊಂದು ಹೇಳ್ತೀನಿ. ಈಗ ನೀವು ತುಂಬಾ ಓದ್ದವರು ಉತ್ತರ ಕರ್ನಾಟಕ, ನಾನು ಉತ್ತರ ಕರ್ನಾಟಕದ ಸೊಸೆ. ಸೊ ತುಂಬಾ ಓದ್ದವರೆಲ್ಲ ಏನ್ ಮಾಡ್ತಾರೆ, ಅವರಿಗೆ ಎಲ್ಲಿ ಫೆಸಿಲಿಟಿ ಇರುತ್ತೋ ಅವ್ರು ಎಲ್ಲಿ ಉದ್ಧಾರ ಆಗ್ತಾರೋ ಅಲ್ಲಿಗೆ ಹೊಟ್ಟೋಗ್ತಾರೆ. ಬೆಂಗಳೂರು ಆಯ್ತು, ಮುಂಬೈ ಆಯ್ತು, ಅಮೆರಿಕ ಆಯ್ತು, ಹೈದರಾಬಾದ್ ಆಯ್ತು ಅಂತ ಹೊಟ್ಟೋಗ್ತಾರೆ. ಓದ್ದೇ ಇರೋರು, ತೀರಾನೇ ಓದ್ದೇ ಇರೋರು ಏನ್ ಮಾಡ್ತಾರೆ, ಪಾಪ ರೋಡ್ ಕಟ್ಟೋ ಕೆಲಸ ಮಾಡ್ತಾರೆ, ಮನೆ ಕಟ್ಟೋ ಕೆಲಸಕ್ಕೆ ಬರ್ತಾರೆ. ಈಗ ಇನ್ ಬಿಟ್ವೀನ್ ಇರೋರು ಉತ್ತರ ಕರ್ನಾಟಕದಲ್ಲಿ ಇರೋದೇ ಇಲ್ಲ, ಹಳ್ಳಿಗಳಲ್ಲಿ ಇರೋದೇ ಇಲ್ಲ. ವಯಸ್ಸಾದವ್ರು ಮಾತ್ರ ಹಳ್ಳಿಗಳಲ್ಲಿ ಇರೋದು. ಸೊ ಇಲ್ಲಿ ತಪ್ಪು ಯಾರ್ದು ಅಂದ್ರೆ ನಮ್ದು ತಪ್ಪು. ಯಾಕೆ ಅಂದ್ರೆ ನಮ್ಮ ಜನಪ್ರತಿನಿಧಿಗಳು ಜನ ಏನ್ ಕೇಳ್ತಾರೋ ಅದನ್ನ ಕೊಡ್ತಾರೆ. ನಮ್ಮ ಜನ ನಾವ್ ಏನ್ ಕೇಳ್ತೀವಿ, ಪಲಾವ್ ಪ್ಯಾಕೆಟ್, ಸೀರೆ, ಕುಕ್ಕರ್, ಸಾರಾ ಪ್ಯಾಕೆಟ್ ಅದನ್ನ ಕೊಡ್ತಾರೆ. ಆದ್ರೆ ಜನ ಏನ್ ಕೇಳ್ಬೇಕು, ಸ್ಕೂಲು, ನೀರು, ಆಸ್ಪತ್ರೆ, ಅಧಿಕಾರಿಗಳನ್ನ ಚೆನ್ನಾಗಿ ಬೈದು ಅವರು ನಮ್ಗೆ ಏನ್ ಸಹಾಯ ಮಾಡ್ಬೇಕೋ ಅದನ್ನ ಮಾಡ್ಬೇಕು ಅಂತ ಕೇಳಿದ್ರೆ ಜನಪ್ರತಿನಿಧಿಗಳು ಅದನ್ನ ಕೊಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಜನ ಅಂದ್ರೆ ಎಲ್ಲ ಒಂದು ಒಗ್ಗಟ್ಟಾಗಿ ಕೇಳ್ಬೇಕು ಮೇಡಮ್. ಅಲ್ಲಿ ಹೆಂಗಾಗುತ್ತೆ ಅಂದ್ರೆ ಮೇಡಮ್, ಒಬ್ನೇ ಹೋಗ್ತಾನೆ ಮುಂದೆ ಕೇಳಕ್ಕೆ, ಧೈರ್ಯ ಇರಲ್ಲ. ಬೇರೆಯವ್ರು ಯಾರು ನಮ್ಗೆ ಹಾಕ್ಬೇಕು, ನಿಮ್ಗೆ ಹಾಕ್ಬೇಕು ಅಂತ ಅನ್ಕೊಂಡ್ ಸುಮ್ನೆ ಹಾಕ್ಬಿಡ್ತಾರೆ ಮೇಡಮ್. ಅದರಿಂದ ಅಲ್ಲಿ ಯಾರನ್ನು ಮುಂದೆ ಬರ್ತಾ ಇಲ್ಲ. ಜನ ಅಂದ್ರೆ ಒಂದೊಂದು ಒಗ್ಗಟ್ಟಾಗಿ ಹೋಗ್ಬಿಟ್ಟು ಕೇಳಿದ್ರೆ, ಇವಾಗ ನಾನ್ ಮೇಡಮ್ ಈ ವಿಡಿಯೋ ಮುಖಾಂತರ ಹೇಳೋದು ಅಷ್ಟೇ. ಸೊ ಅಳುಬ್ರು ಏನೋ ಅವ್ರಿಗೇನೋ ಧೈರ್ಯ ಇರ್ಲಿಲ್ವೋ, ಬುದ್ಧಿ ಇರ್ಲಿಲ್ವೋ, ಏನ್ ಕತೆನೋ ಗೊತ್ತಿಲ್ಲ ಮೇಡಮ್. ಇವತ್ಗಾದ್ರೂ ಮುಂಬೈ, ಬೆಂಗಳೂರು, ಮಹಾರಾಷ್ಟ್ರ ಎಲ್ಲೇ ಹೋದ್ರು ಮೇಡಮ್, ಇವತ್ಗೂ ನಮ್ಮ ಯಾದಗಿರಿ, ರಾಯಚೂರು, ಕಲಬುರಗಿ ಜನಗಳು ಬಂದ್ಬಿಟ್ಟು ಮೋರಿ ಕೆಲಸ ಮಾಡ್ತಾರೆ.